ನಮಸ್ಕಾರ. ವೈಭವ್ ಸಿಡಿಲಬ್ಬರದ ಆಟಕ್ಕೆ ಹೈದರಾಬಾದ್ ಧೂಳಿಪಟ. 66 ಕ್ರಿಸ್ ಗೇಲ್ ದಾಖಲೆ ಧ್ವಂಸ. ಐಪಿಎಲ್ನಲ್ಲಿ ಇತಿಹಾಸ ನಿರ್ಮಿಸಿದ ಸೂರ್ಯವಂಶಿ. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನೆನ್ನುವುದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಆದ್ದರಿಂದ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತ ಮುನ್ನ ಯಾರನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ. ವೈಭವ್ ಸೂರ್ಯವಂಶಿ, ಹೌದು, ತಾನು ಕ್ರೀಸ್ನಲ್ಲಿ ಇರುವವರೆಗೂ ಎದುರಾಳಿಗಳ ಗುಂಡಿಗೆಯ ಬಡಿತವನ್ನ ಹೆಚ್ಚಿಸುವ 15 ವರ್ಷದ ಹಾಲ್ಗೆನ್ನೆಯ ಯುವಕ ಬರೀ ಹೊಡಿಬಡಿ ಆಟವನ್ನೇ ಕೇಳುವ T20 ಕ್ರಿಕೆಟ್ಗೆ ಹೇಳೆ ಮಾಡಿಸಿದ ಆಟಗಾರನೆನಿಸಿಕೊಂಡಿರುವ ವೈಭವ್ IPL 2026ರ ಎಲಿಮಿನೇಟರ್ ಪಂದ್ಯದಲ್ಲಿಯೂ ಅದನ್ನೇ ಪ್ರದರ್ಶಿಸಿದ್ದಾರೆ. ಈ ಪಂದ್ಯದಲ್ಲಿ ರಾಜಸ್ಥಾನ ವಿರುದ್ಧ ಟಾಸ್ ಗೆದ್ದು ಮೊದಲು ಬೌಲಿಂಗ್ ಆಯ್ದುಕೊಂಡ ಸನ್ ರೈಸರ್ಸ್ ಹೈದರಾಬಾದ್ ಪಂದ್ಯ ಆರಂಭಕ್ಕೂ ಮುನ್ನವೇ ವೈಭವ್ ಸೂರ್ಯವಂಶಿಯನ್ನ ಕಟ್ಟಿಹಾಕುವ ನಾನಾ ರಣತಂತ್ರವನ್ನ ಹೆಣೆದುಕೊಂಡು ಮೈದಾನಕ್ಕಿಳಿದಿತ್ತು. ಆದರೆ ವೈಭವ್ ಸೂರ್ಯವಂಶಿ ಎಂಬ ಸುನಾಮಿಯ ಮುಂದೆ ಸನ್ ರೈಸರ್ಸ್ ಬೌಲರ್ಗಳು ಅಕ್ಷರಶಃ ನಲಗಿ ಹೋದರು. ತಂತ್ರಗಾರಿಕೆಯಲ್ಲಿ ನಿಸ್ಸೀಮರೆನಿಸಿಕೊಂಡಿರುವ ಸನ್ ರೈಸರ್ಸ್ ಹೈದರಾಬಾದ್ ತಂಡದ ನಾಯಕ ಪ್ಯಾಟ್ ಕಮಿನ್ಸ್ನ ದುಸ್ವಪ್ನದಂತೆ ಕಾಡಿದ ವೈಭವ್ ಹ್ಯಾಟ್ರಿಕ್ 6 ಬಾರಿಸುವುದರ ಜೊತೆಗೆ ಅವರ ಓವರ್ನಲ್ಲಿ ಬರೋಬ್ಬರಿ 25 ರನ್ ಕಲೆ ಹಾಕಿದರು. ವೈಭವ್ ಹೊಡೆದ ಒಂದೊಂದು ಹೊಡೆತವು SRH ಆಟಗಾರರನ್ನ ತಲೆ ಮೇಲೆ ಕೈ ಹೊತ್ತು ಕೂರುವಂತೆ ಮಾಡಿತ್ತು ಎಂಬುದರಲ್ಲಿ ಅತಿಶಯೋಕ್ತಿ ಇಲ್ಲ. ಬೌಲರ್ಗಳನ್ನ ದಂಡಿಸುವುದಕ್ಕೆ ನಾನು ಕ್ರೀಸ್ನಲ್ಲಿ ನಿಂತಿರುವುದು ಎಂಬುದನ್ನ ಪ್ರತಿ ಹೊಡೆತದಲ್ಲಿಯೂ ಸಾಬೀತುಪಡಿಸಿದಿರುವಂತೆ ಬ್ಯಾಟ್ ಬೀಸಿದ ವೈಭವ್ ಕೇವಲ 16 ಎಸೆತಗಳಲ್ಲಿ ತಮ್ಮ IPLನ ಮತ್ತೊಂದು ಅರ್ಧಶತಕ ಪೂರೈಸಿದರು. ಈ ಮೂಲಕ ವೈಭವ್ ಪ್ಲೇ ಆಫ್ ಪಂದ್ಯದಲ್ಲಿ ಅತಿ ವೇಗದ ಅರ್ಧಶತಕ ಬಾರಿಸಿದ ಆಟಗಾರನೆಂಬ ದಾಖಲೆಯನ್ನ ನಿರ್ಮಿಸಿದರು. ಅರ್ಧಶತಕದ ಬಳಿಕ ಮತ್ತಷ್ಟು ಉಗ್ರ ರೂಪ ತಾಳಿದ ವೈಭವ್ ಕೇವಲ 28 ಎಸೆತಗಳಲ್ಲಿ 97 ರನ್ ಕಲೆ ಹಾಕಿದರು. ಅಂದರೆ ವೈಭವ್ ಅರ್ಧಶತಕದಿಂದ 97 ರನ್ ಬಾರಿಸಲು ಕೇವಲ 12 ಎಸೆತಗಳನ್ನಷ್ಟೇ ತೆಗೆದುಕೊಂಡರು. ವೈಭವ್ ರವರ ಈ ಅಬ್ಬರದಿಂದಾಗಿ ರಾಜಸ್ಥಾನ್ ಕೇವಲ 8 ಓವರ್ಗಳಲ್ಲಿ 125 ರನ್ಗಳ ಗಡಿ ದಾಟಿತ್ತು. ಅಂದರೆ ರಾಜಸ್ಥಾನ್ ದಾಖಲಿಸಿದ 125 ರನ್ಸ್ಗಳಲ್ಲಿ ವೈಭವ್ ಒಬ್ಬರೇ 97 ರನ್ ಕಲೆ ಹಾಕಿದರು. ವೈಭವ್ ಔಟ್ ಆದ 8ನೇ ಓವರ್ನಲ್ಲಿ 3 ಸಿಕ್ಸ್ ಹಾಗೂ 2 ಬೌಂಡರಿ ಬಾರಿಸಿದರು. ಹೀಗಾಗಿ ವೈಭವ್ IPL ಇತಿಹಾಸದ ಅತಿ ವೇಗದ ಶತಕ ಬಾರಿಸುತ್ತಾರೆ ಎಂಬ ನಿರೀಕ್ಷೆಯೊಂದಿಗೆ ಎಲ್ಲರೂ ಕಾದು ಕುಳಿತಿದ್ದರು. ಆದರೆ ಓವರ್ನ ಕೊನೆಯ ಬಾಲ್ನಲ್ಲಿ ವೈಭವ್ ಮಾಡಿದ ತಪ್ಪು ಅವರನ್ನ ಶತಕ ವಂಚಿತರನ್ನಾಗಿಸಿತ್ತು. ವೈಭವ್ ಸೆಂಚುರಿ ಕಣ್ತುಂಬಿಕೊಳ್ಳಲು ಖುಷಿಯಿಂದ ಕಾಯುತ್ತಿದ್ದ ಅಭಿಮಾನಿಗಳು ಅವರು ಔಟ್ ಆಗುತ್ತಿದ್ದಂತೆ ಒಂದು ಕ್ಷಣ ಆಘಾತಕ್ಕೊಳಗಾಗಿ ಎಲ್ಲೆಲ್ಲೂ ನೀರವ ಮೌನ ಆವರಿಸಿತ್ತು. ಅದಲ್ಲದೆ ಈ ಪ್ರಚಂಡ ಪುಟಾಣಿಯ ಮ್ಯಾಜಿಕಲ್ ಇನ್ನಿಂಗ್ಸ್ ಕಂಡು ಎಲ್ಲರೂ ಸ್ಟ್ಯಾಂಡಿಂಗ್ ಓವೇಷನ್ ಕೊಟ್ಟರು. ಈ ಪಂದ್ಯದಲ್ಲಿ 12 ಸಿಕ್ಸ್ ಸಿಡಿಸಿದ ವೈಭವ್ ಸೂರ್ಯವಂಶಿ ಇದರೊಂದಿಗೆ ಒಂದೇ ಸೀಸನ್ ಅಲ್ಲಿ ಅತಿ ಹೆಚ್ಚು ಸಿಕ್ಸ್ ಸಿಡಿಸಿದ ಆಟಗಾರರಾದ ಕ್ರಿಸ್ ಗೇಲ್ ದಾಖಲೆಯನ್ನ ಬ್ರೇಕ್ ಮಾಡಿದ್ದಾರೆ. ಗೇಲ್ 59 ಸಿಕ್ಸ್ ಸಿಡಿಸಿದ್ರೆ ಇದೀಗ ವೈಭವ್ 65 ಸಿಕ್ಸ್ ಬಾರಿಸಿ ಈ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದ್ದಾರೆ.